30 ಜನ MLA ಮಾತಾಡಿದ್ದಾರೆ. ಅದನ್ನು ನನ್ನ ಇಲಾಖೆ ಸಂಬಂಧಪಟ್ಟಂತೆ ಅವರು ಏನೇನು ಬೇಡಿಕೆ MLAಗಳು ಬೇಡಿಕೆನ ಕೊಡ್ತಾರೆ. ಮನೆಗಳು ಭಾಳ ಜನ ಮನೆಗಳು ಬೇಕಾಗಿತ್ತು, ಆಮೇಲೆ ಮೈನಾರಿಟಿ ಕಾಲೋನಿ ಬೇಕಾಗಿತ್ತು. ಹಾಗಾಗಿ ಅವರು ಏನೇನು ಅವ್ರ ಕ್ಷೇತ್ರದಲ್ಲಿ ಏನೇನು ಬೇಕಾಗಿತ್ತು ಅವರು ಬೇಡಿಕೆನ ನಮ್ಮ ಸುಜ್ಜಾವನ್ನು ಕೊಟ್ಟರು. ಆ ಬೇಡಿಕೆನ ನನ್ನ ಕೈಲಿ ಕೊಟ್ಟು ಪಟ್ಟಿ ತಗೊಂಡು MLA ಆದಷ್ಟು ಆ ಮನೆಗಳು ಕೊಡಬೇಕಂತ. ಆಮೇಲೆ ಎಲ್ಲ ಇಲಾಖೆ ತಗೊಂಡು ಖುಷಿ ಸಂತೋಷ ಏನಪ್ಪ ತಂದಿದ್ರೆ ಸುರ್ಜೇವಾಲ ಅವರು ತಮಗೆಲ್ಲ ಗೊತ್ತಿದೆ. ಅವರು ಖುಷಿ ಪಡ್ಸೋಕ್ಕೆ ಯಾರೂ ಇರಲ್ಲ. ಇವತ್ತು ನಮ್ಮ ಪ್ರಾಣ ಖುಷಿ ಸಂತೋಷನ ತಂತು ನನ್ನ ನಂಬರ್ 1 ಅವಾರ್ಡ್ ಯಾರು ನಾನು ಕೊಟ್ಟರೆ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅದು ಜಮೀರ್ ಅಹಮದ್ ಖಾನ್ ಅಂತ ಇದ್ರು. ಅದು ನನಗೆ ತುಂಬ ಖುಷಿ. ಆರೋಪ ಬಂದಿದೆ ನಿಮ್ಮ ಮೇಲೆ, ಅವಾರ್ಡ್ ತಗೊಂಡ್ಬಿಟ್ರಿ. ಈಗ ಏನ್ರಿ ಆರೋಪ ಯಾರು ಮಾಡಿದ್ರು? ನಿಮ್ಮ ಶಾಸಕರು ನನ್ನ ಮೇಲೆ ಮಾಡಿದ್ದ ನೋಡಿ. ಇದೇ ಮಾಧ್ಯಮದವರು ಇಲ್ಲ ಏನ್ರಿ ಈಗ ಸುರ್ಜೇವಾಲ ಅವರು ಸುಮ್ ಯಾರಿಗೂ ಹೇಳಲ್ಲ. ಅವ್ರು ತಪ್ಪಿದ್ರೆ ತಪ್ಪು, ಸರಿ ಇದ್ರೆ ಸರಿ. ಯಾವತ್ತೂ ಸುರ್ಜೇವಾಲ ಮಾತ್ರ ಬೇರೆಯವ್ರ ಥರ ಅಲ್ಲ. ಸುರ್ಜೇವಾಲ ಅವ್ರು ಬೇರೆಯವ್ರ ಥರ ಅಲ್ಲ. ಎಲ್ಲ ಮಾಹಿತಿ ತಗೊಂಡು ಇವತ್ತು ಮಂತ್ರಿಗಳಲ್ಲಿ ಒಳ್ಳೆ ಕೆಲಸ ಮಾಡಿದಾದ್ರೆ ಫಸ್ಟ್ ರಿವಾರ್ಡ್ ನಾನು ನಿಮ್ಗೆ ಕೊಟ್ಟಿದ್ದರು. ಅದು ನನಗೆ ಅವರಿಂದ ನಿಮಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ ಇಲಾಖೆಯಲ್ಲಿ ಏನ್ ನಡೀತದೆ ಸಚಿವರಂಗೆ ನೀವು ಸರಿಯಾಗಿ ನಿರ್ವಹಣೆ ಮಾಡ್ತೀವಿ ಅಂತ ಯಾರು ಈಗ ಇಲಾಖೆಯಲ್ಲಿ ಸರಿ ಕೆಲಸ ಮಾಡಿಲ್ಲ ಅಂದ್ರೆ ಇವತ್ತು ರಿವಾರ್ಡ್ ಕೊಡೋದ ನಿಮಗೆ ಏನಕ್ಕೆ ಕೊಟ್ಟರು? ಈಗ ಬರ್ತಾರೆ ಕೇಳ್ಕೊಳ್ಳಿ ಅವರೇ. ಈಗ ಸುರ್ಜೇವಾಲ ಅವ್ರು ಬರ್ತಾರೆ ಕೆಳಗಡೆ ಅರ್ಧ ನಂತವನ್ನು ಕೊಟ್ಟಿದ್ದಾರೆ, ಅವ್ರ ತವನ್ನು ಕೇಳ್ಕೊಂಡಿದ್ದಾರೆ, ಅವ್ರು ನಂತವನ್ನು ಕೊಟ್ಟಿದ್ದಾರೆ. ಅವ್ರ ಈಗ ಟಾರ್ಗೆಟ್ ಇಲ್ಲ. ಈಗ MLAಗಳು ಡಿಮ್ಯಾಂಡ್ ಏನೋ ಮನೆ ಕೊಡಿ ಅಂತಾರೆ. 2 ವರ್ಷದಿಂದ ಹೊಸ ಟಾರ್ಗೆಟ್ ಯಾವುದೂ ಕೊಟ್ಟಿಲ್ಲ. ಹಿಂದಿನ ಸರ್ಕಾರದ BJPದಲ್ಲೂ ಹೊಸ ಟಾರ್ಗೆಟ್ ಕೊಟ್ಟಿಲ್ಲ. ಕಾರಣ ಅಂದರೆ ಈ ಬಾರಿ ಮುಖ್ಯಮಂತ್ರಿಗಳು ಈ ವರ್ಷ 3 ಲಕ್ಷ ಮನೆ ಟಾರ್ಗೆಟ್ ಕೊಡ್ತೀನಿ ಅಂದಿದ್ದು. ತಮಗೆಲ್ಲ ಗೊತ್ತೇ ಇದ್ದಂಗೆ 2013ರಿಂದ ಹಿಡ್ಕೊಂಡು 2018ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 14,58,000 ಬಸವ ಅಂಬೇಡ್ಕರ್ ವಾಜಪೇಯಿಯಲ್ಲಿ ಕೊಟ್ಟಿದ್ರು. ಅದಾದಮೇಲೆ ಯಾವ ಸಮ್ಮಿಶ್ರ ಸರ್ಕಾರ ಬಂತು ಒಂದು ಮನೆ ಕೊಟ್ಟಿಲ್ಲ, BJP ಸರ್ಕಾರ ಬಂತು ಮನೆ ಕೊಟ್ಟಿಲ್ಲ. ಈ ಬಾರಿ ನಾವು 2 ವರ್ಷದಿಂದ ಕೊಟ್ಟಿಲ್ಲ. ಕಾರಣ ಅಂದರೆ ಆನ್ಗೋಯಿಂಗ್ 9.5 ಲಕ್ಷ ಮನೆಗಳು ನಡೀತಾ ಇದೆ. ಮನೆ ಮುಖ್ಯಮಂತ್ರಿಗಳು ಆನ್ಲೈನ್ ಈ ವರ್ಷ ಕಂಪ್ಲೀಟ್ ಮಾಡು, ಬರೋ ವರ್ಷದಲ್ಲಿ ಏನಿವತ್ತು ಈಗ ನಾವು 1,20,000 ಕೊಡ್ತಾ ಇದ್ದೀವಿ. ಅದಕ್ಕೆ ಮನೆ ಮುಖ್ಯಮಂತ್ರಿಗಳು 3.5 ಲಕ್ಷ ಮಾಡಬೇಕಂತ ಒಂದು ಯೋಚನೆದಲ್ಲಿದ್ದಾರೆ. 1,20,000 ಏನಾಗಲ್ಲ, 3.5 ಲಕ್ಷ ಮಾಡುವಂತ ಯೋಚನೆದಲ್ಲಿದ್ದಾರೆ. ಬರೋ ವರ್ಷ ಟಾರ್ಗೆಟ್ ಏನಾದ್ರು ಮನೆಗಳು ಎಲ್ಲಿಂದ ಕೊಡೋಕ್ಕಾಗ್ತದೆ? ಈ ಬೇಡಿಕೆ ಅಂತ ಎಲ್ಲರಿಗೂ ಹೌದ್ರಿ. ಅದೇ ನಿಮ್ ಶಾಸಕರು ಸುರ್ಜೇವಾಲ ಮೂಲಕ ದೂರು ಕೊಟ್ಟಿದ್ರು. ಈಗ ಅವರು ಮನೆ ಕೊಡಿ ಅಂತ ನಿಮ್ಗೆ ಇನ್ಸಿಸ್ಟ್ ಮಾಡಿದ್ದಾರೆ. ಅದು ನೀವೀಗ ಬಜೆಟ್ ಅಲ್ಲಿ ಇಲ್ಲದ ಮನೆಗಳು ನೀವು ಸುರ್ಜೇವಾಲ ಕೊಟ್ಟರು ಅಂತ ಹೇಗೆ ಕೊಡ್ತೀರಾ? ಇಲ್ಲ ಬಜೆಟ್ ಇಲ್ಲ, ಮನೆಗಳು ಬೇಡಿಕೆ ಇಲ್ಲ. ನಾವೇನ್ ಮಾಡ್ತೀವಿ, ಕ್ಯಾನ್ಸಲೇಷನ್ ಆಗ್ತದೆ, ಸೆಲೆಕ್ಷನ್ ಆಗಲ್ಲ. ನನ್ನ ಅವಧಿಯಲ್ಲಿ 2 ವರ್ಷದಲ್ಲಿ ಕನಿಷ್ಠ 60,000 ಕ್ಯಾನ್ಸಲೇಷನ್ ಸೆಲೆಕ್ಷನ್ ಆಗಿಲ್ಲ ಮನೆಗಳು. ಯಾರು MLA ಬೇಡಿಕೆ ಅಂತ MLAಗಳು ಕೊಟ್ಟಿದ್ದೀನಿ. ಈಗ ಆ ಥರ ಕ್ಯಾನ್ಸಲೇಷನ್ ಬಹಳ ಆಗ್ತಾ ಇರ್ತದೆ. ಆದ್ರೆ ನಾನು MLAಗಳು ಬೇಡಿಕೆ ಕೊಡ್ತೀನಿ. ಬರೋ ವರ್ಷ ಹೊಸ ಟಾರ್ಗೆಟ್ ಬರ್ತದೆ ಎಲ್ಲರಿಗೂ ಮನೆ